ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಇವತ್ತೊಂದು ಸಿಂಪಲ್ ಆಗಿರುವಂತಹ ಹಾಗೆ ರುಚಿಕರವಾಗಿರುವಂತಹ ಫ್ಲೇವರ್ಫುಲ್ ಚಿಕನ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಮೆಣಸಿನಕಾಯಿ, ಟೊಮ್ಯಾಟೊ, ಫ್ರೈಡ್ ಆನಿಯನ್ಸ್, ಕೇವ್ರಾ ವಾಟರ್ ಮತ್ತು ಪಲಾವ್ ಎಲೆ, ಸ್ಪೈಸ್ ಪೌಡರ್. ಇದಕ್ಕೆ ಏನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ತುಪ್ಪ, ಹಾಗೆ ಹಾಲಿನಲ್ಲಿ ನೆನೆಸಿರುವಂತಹ ಕೇಸರಿ, ಕೆಂಪು ಖಾರದ ಪುಡಿ. ಸ್ಪೈಸ್ ಪೌಡರ್ಗೆ ಚಕ್ಕೆ, ಲವಂಗ, ಸೋಂಪು, ಕಲ್ಲು ಹೂವು, ಮರಾಠ್ ಮೊಗ್ಗು ಮತ್ತು ಏಲಕ್ಕಿಯನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಬಾಸುಮತಿ ಅಕ್ಕಿಯನ್ನು ನಾವು 1-2 ಸಲ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಅದನ್ನು ನೆನೆಸಿಟ್ಕೊಳ್ಬೇಕು. ನಂತರ ನಾವು ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟು ಈ ಸ್ಪೈಸ್ ಪೌಡರು, ಕಸೂರಿ ಮೇಥಿ, ಪಲಾವ್ ಎಲೆ ಇವೆಲ್ಲವನ್ನು ನೆನೆಸಿ ಕುದಿಲಿಕ್ಕೆ ಬಿಟ್ಟು ನಂತರ ಬಾಸುಮತಿ ಅಕ್ಕಿಯನ್ನು ಹಾಕಿ ಅದನ್ನು ಒಂದು 10-12 ನಿಮಿಷ ಬೇಯಿಸ್ಕೊಂಡು ಅನ್ನ ಮಾಡ್ಕೊಳ್ಬೇಕಾಗತ್ತೆ. ನಂತರ ಒಂದು ಪಾತ್ರೆಯಲ್ಲಿ ತುಪ್ಪ, ಎಣ್ಣೆ, ಹಾಗೆ ತೊಳೆದಿಟ್ಕೊಂಡಿರುವಂತಹ ಪುದೀನ ಎಲೆ, ಹಾಗೆ ಮೆಂತ್ಯ ಸೊಪ್ಪಿನ ಎಲೆ, ಕಸೂರಿ ಮೇಥಿಯನ್ನು ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಈರುಳ್ಳಿ, ಮೆಣಸಿನಕಾಯಿ ಮತ್ತು ಟೊಮ್ಯಾಟೊವನ್ನು ಸೇರಿಸಬೇಕು. ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದಕ್ಕೆ ಚಿಕನ್ನನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೋಸ್ಟ್ ಮಾಡ್ಕೊಂಡಂತಹ ಚಿಕನ್ಗೆ ನಾವು ಸ್ವಲ್ಪ ಅರಿಶಿಣವನ್ನು ಸೇರಿಸಬೇಕು. ಅರಿಶಿಣವನ್ನು ಸೇರಿಸಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಲಿಡ್ಡನ್ನು ಮುಚ್ಚಿ ಸ್ವಲ್ಪ ಬೇಯಿಸಬೇಕಾಗತ್ತೆ. ನಂತರ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಚಿಕನನ್ನು ಬೇಯಿಸಿದ ನಂತರ ಇದಕ್ಕೆ ಕೆಂಪು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಚಿಕನನ್ನು ಬೇಯಿಸ್ಕೋಬೇಕು. ನಂತರ ಲೇಯರಿಂಗಿಗೆ ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ಲೇಯರ್ ಚಿಕನ್ ಹಾಕಿದ್ರೆ ಇನ್ನೊಂದು ಲೇಯರ್ ಬಾಸುಮತಿ ಅಕ್ಕಿ, ಫ್ರೈಡ್ ಆನಿಯನ್ಸು ಮತ್ತು ತುಪ್ಪ ಇವೆಲ್ಲವನ್ನು ಹಾಕಿ ಒಂದ್ರ ಮೇಲೊಂದು ಲೇಯರಿಂಗ್ ಮಾಡಬೇಕಾಗತ್ತೆ. ಲೇಯರ್ ಮಾಡಿದ ಮೇಲೆ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿ ಅದನ್ನು ದಮ್ ಕಟ್ಟಲಿಕ್ಕೆ ಬಿಡಬೇಕಾಗತ್ತೆ. ದಮ್ ಕಟ್ಟಿದ ನಂತರ ದಮ್ ಬಿರಿಯಾನಿ ಈ ರೀತಿ ಕಾಣುತ್ತೆ. ಬಹಳ ಫ್ಲೇವರ್ಫುಲ್ಲಾಗಿ, ತುಂಬ ರುಚಿಯಾಗಿ, ಸಿಂಪಲ್ ಆಗಿರುತ್ತೆ. ಹಾಗೆ ಕಡಿಮೆ ಅವಧಿಯಲ್ಲಿ ಮಾಡುವಂಥದ್ದು. ನಂತರ ಇದನ್ನು ಬೌಲ್ಗೆ ಹಾಕಿ ಸರ್ವ್ ಮಾಡಬಹುದು. ಇದೇ ತರಹದ ಸಿಂಪಲ್ ಆದಂತಹ ಕಡಿಮೆ ಅವಧಿಯಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ರುಚಿಕರವಾದಂತಹ ಮನೆಯಲ್ಲೇ ತಯಾರು ಮಾಡ್ಬೋದಂತಹ ಅಡುಗೆಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.